ಇನ್ನು ಯಾವಾಗ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಎನ್ನುವಂತಹ ಪ್ರಶ್ನೆಗಳು ಬರುತ್ತೋ ಅಟ್ ದ ಸೇಮ್ ಟೈಮ್ ಯಾರು ಸಚಿವ ಸ್ಥಾನವನ್ನು ಪಡೆದುಕೊಳ್ತಾರೆ, ಯಾರು ಸಚಿವ ಸ್ಥಾನವನ್ನು ಕಳ್ಕೊಳ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಈಗ ಒಂದಿಷ್ಟು ಸಚಿವರಿಗೆ ಕೊಕ್ ಕೊಡುವ ಸಾಧ್ಯತೆ ಇದೆ ಅನ್ನುವಂಥದ್ದು ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ. ಎಂಥವರು ಆ ಸಚಿವರು? ಸರ್ಕಾರಕ್ಕೆ ಮುಜುಗರ ತರುವಂತಹ ಸಚಿವರಿಗೆ ಶಾಕ್ ಕೊಡೋದಕ್ಕೆ ಈಗ ಕಾಂಗ್ರೆಸ್ ರೆಡಿಯಾಗಿದೆ. ಭ್ರಷ್ಟಾಚಾರ ಆರೋಪ ಹೊತ್ತಂತಹ ಮಂತ್ರಿಗಳಿಗೆ ಕೊಕ್ ಕೊಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಯಾರು ಭ್ರಷ್ಟಾಚಾರ ಆರೋಪವನ್ನು ಹೊತ್ತಿದಾರಲ್ಲ ಅಂಥವರನ್ನು ಸೈಡಿಗೆ ಸರಿಸ್ಬಿಡೋದು. ಇನ್ನು ಸಚಿವರ ಕಾರ್ಯವೈಖರಿ ಬಹಳ ಮುಖ್ಯವಾದಂತಹ ವಿಚಾರ. ಎಲ್ಲ ರಿಪೋರ್ಟನ್ನು ತರಿಸ್ಕೊಳ್ತಾರೆ, ಇಲಾಖಾವಾರು ಚೆಕ್ ಮಾಡ್ತಾರೆ. ಕೊಟ್ಟ ಅನುದಾನ ಎಷ್ಟು, ವ್ಯಯಿಸಿದ ಅನುದಾನ ಎಷ್ಟು, ಜನರಿಗೆ ಎಷ್ಟು ಅನುಕೂಲ ಆಗಿದೆ ಈ ಇಲಾಖೆಯಿಂದ, ನೀವು ಏನು ಕೆಲಸ ಮಾಡಿದ್ದೀರಿ. ಸೊ ಈ ಎಲ್ಲ ಮಾನದಂಡಗಳನ್ನು ಇಟ್ಕೊಂಡು ಸಚಿವರ ಕಾರ್ಯವೈಖರಿಯನ್ನು ಕೂಡ ಚೆಕ್ ಮಾಡ್ತಾರೆ. ವರಿಷ್ಠರಿಗೆ ಕೆಲ ಸಚಿವರ ವಿರುದ್ಧ ಈಗಾಗಲೇ ಕಂಪ್ಲೇಂಟ್ಗಳು ಹೋಗಿದೆ. ಕೆಲವು ಸಚಿವರು ತಮ್ಮದೇ ಪಕ್ಷದ ಶಾಸಕರುಗಳ ಮಾತನ್ನು ಕೇಳಲ್ಲ ಅಂತಂದರೆ ಭೇಟಿ ಆಗೋದಕ್ಕೆ ಹೋದರೆ ಟೈಮ್ ಕೊಡಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ನಮ್ಮ ಕ್ಷೇತ್ರಕ್ಕೆ ಒಂದಿಷ್ಟು ಅನುದಾನ ಕೊಡಿ ನಿಮ್ಮ ಇಲಾಖೆಯಿಂದ ಅಂತಂದರೆ ಕೊಡಲ್ಲ. ಹೀಗೆ 10 ಹಲವು ಕಂಪ್ಲೇಂಟ್ಗಳನ್ನು ಮಾಡಿದಾರಂತೆ. ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಇದೇ ಕಾರಣಕ್ಕೆ, ಇದೇ ಲೆಕ್ಕಾಚಾರದಿಂದ. ಸೊ ಉಳಿದ ಅವಧಿಯಲ್ಲಿ ಆಡಳಿತಕ್ಕೆ ವೇಗ ನೀಡುವಂಥದ್ದು ಅನಿವಾರ್ಯ ಆಗುತ್ತೆ. ಯಾಕೆ ಆಡಳಿತಕ್ಕೆ ವೇಗ ನೀಡುವುದು? ಚುನಾವಣೆ ಹತ್ತಿರವಾಗುತ್ತೆ, ಇಲಾಖಾವಾರು ಸ್ಪೀಡ್ ಬೇಕು, ಜನ ಸ್ಪೀಡ್ ಕೇಳ್ತಾರೆ, ನಿಮ್ಮ ಇಲಾಖೆಯಿಂದ ಏನು ಮಾಡಿದ್ರಪ್ಪ ಅಂತಾರೆ. ಸೊ ಚುನಾವಣೆ ಹತ್ತಿರವಾಗುವ ಸಂದರ್ಭದಲ್ಲಿ ತರಾತುರಿಯಲ್ಲಿ ಹೆಚ್ಚು ಕೆಲಸ ಮಾಡಿಸೋದು, ಮತ್ತೆ ಹೋಗಿ ಓಟ್ ಕೇಳೋದು. ಸೊ ಈ ಎಲ್ಲ ವಿಚಾರಗಳನ್ನು ಹೈಕಮಾಂಡ್ ಗಮನಿಸ್ತಾ ಇದೆ. ಇನ್ನು ಅದಕ್ಷ ಸಚಿವ, ಜನಕ್ಕೆ ಸ್ಪಂದನೆ ಮಾಡದಂಥವರು, ಆರೋಪ ಹೊತ್ತವರು, ಇವರೆಲ್ಲರೂ ಕೂಡ ಬದಲಾವಣೆ ಆಗಬೇಕು. ಅದಕ್ಷರು ಅಂದರೆ ಯಾರೇ? ಅದಕ್ಷರು ಅಂದರೆ ದಕ್ಷರಲ್ಲದವರು, ಸಚಿವ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸ್ತೇ ಇರೋರು, ಅಂಥವ್ರಿಗೆ ಅದಕ್ಷರು ಅಂತಾರೆ. ಅಂಥವ್ರು ಅದಕ್ಷರು. ಸೊ ಆ ಅದಕ್ಷರು ಮನೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಕೆಲ ಮಂತ್ರಿಗಳು ಶಾಸಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ, ಹೀಗಾಗಿ ಇವರನ್ನೂ ಮನೆ ಕಳಿಸಿ ಅಂತ. ಸೊ ಈ ಬಾರಿ ಸಂಪುಟದಲ್ಲಿ 60% ಬದಲಾವಣೆ ಆಗುತ್ತಂತ್ರಿ. ಈಗಾಗಲೇ ಕೆಲವು ಸಿಟ್ಟಿಂಗ್ ಮಿನಿಸ್ಟರ್ಗೆ ಢವಢವ ಸ್ಟಾರ್ಟ್ ಆಗಿಬಿಟ್ಟಿದೆ. 60% ಅಂತಂದರೆ ಎಷ್ಟು? ಒಂದು 20 ಜನ ಮಿನಿಸ್ಟರ್ಗಳನ್ನು ಚೇಂಜ್ ಮಾಡಬೇಕು ಇವರು. 15ರಿಂದ 17 ಹೊಸ ಮುಖಗಳಿಗೆ ಅವಕಾಶದ ನಿರೀಕ್ಷೆ ಇದೆ. ಈ ಬಾರಿ ಕೆಲ ಪರಿಷತ್ ಸದಸ್ಯರಿಗೂ ಕೂಡ ಅವಕಾಶ ಸಿಗುವ ಸಾಧ್ಯತೆ ಇದೆ. ಜನವರಿ ತಿಂಗಳಲ್ಲಿ ಸಂಪುಟಕ್ಕೆ ಸರ್ಜರಿ ಆಗೋದು ಅನುಮಾನ. ಕಳಂಕಿತ ಶಾಸಕರಿಗೆ ಈ ಬಾರಿ ಮಂತ್ರಿಗಿರಿ ಸಿಗೋದು ಡೌಟ್. ಇನ್ನೂ ಬಿ ನಾಗೇಂದ್ರ ಅವರ ಮೇಲಿನ ಪ್ರಕರಣ ನಡೀತಾ ಇದೆ. ಆದರೆ ಅವರು ಆಕಾಂಕ್ಷಿಯಾಗಿದ್ದಾರೆ, ನನ್ನ ತಗೊಳ್ಳೇಬೇಕು ನೀವು ಕ್ಯಾಬಿನೆಟ್ಗೆ ಅಂತ. ಇವ್ರು ಯಾಕೆ? CM ಸಿದ್ದರಾಮಯ್ಯ ಅವರೇ ಮೊನ್ನೆ ಹೋದಂಥ ಸಂದರ್ಭದಲ್ಲಿ ಬಳ್ಳಾರಿಗೆ ಹೇಳಿದರು, ನಾಗೇಂದ್ರನ್ ತಗೋತೀನಿ ಸಾರಿ ಅಂತ ಹೇಳಿ. ನಾಗೇಂದ್ರ ಸಂಪುಟ ಸೇರೋದಕ್ಕೆ ಕೇಸ್ ನಡೀತಾ ಇರೋದು ಸಮಸ್ಯೆ ಆಗ್ತಾ ಇದೆ. ಇವ್ರು ಹೇಳ್ತಾ ಇರೋದು ಭ್ರಷ್ಟರನ್ನ ನಾವು ದೂರ ಇಡ್ತೀವಿ, ಭ್ರಷ್ಟಾಚಾರ ಆರೋಪಗಳನ್ನು ಎದುರಿಸ್ತಾ ಇರೋರನ್ನ ನಾವು ದೂರ ಇಡ್ತೀವಿ. ಯಾರನ್ನು ದೂರ ಇಡ್ತಾರೆ, ಯಾರನ್ನು ಸಂಪುಟದಲ್ಲಿ ಸೇರಿಸ್ಕೊಳ್ತಾರೆ ನೋಡೋಣ. ಇನ್ನು ನೆಕ್ಸ್ಟ್, ಇನ್ನು ಯಾವಾಗ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಎನ್ನುವಂತಹ ಪ್ರಶ್ನೆಗಳು ಬರುತ್ತೋ ಅಟ್ ದ ಸೇಮ್ ಟೈಮ್ ಯಾರು ಸಚಿವ ಸ್ಥಾನವನ್ನು ಪಡೆದುಕೊಳ್ತಾರೆ, ಯಾರು ಸಚಿವ ಸ್ಥಾನವನ್ನು ಕಳ್ಕೊಳ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಈಗ ಒಂದಿಷ್ಟು ಸಚಿವರಿಗೆ ಕೊಕ್ ಕೊಡುವ ಸಾಧ್ಯತೆ ಇದೆ ಅನ್ನುವಂಥದ್ದು ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ. ಎಂಥವರು ಆ ಸಚಿವರು? ಸರ್ಕಾರಕ್ಕೆ ಮುಜುಗರ ತರುವಂತಹ ಸಚಿವರಿಗೆ ಶಾಕ್ ಕೊಡೋದಕ್ಕೆ ಈಗ ಕಾಂಗ್ರೆಸ್ ರೆಡಿಯಾಗಿದೆ. ಭ್ರಷ್ಟಾಚಾರ ಆರೋಪ ಹೊತ್ತಂತಹ ಮಂತ್ರಿಗಳಿಗೆ ಕೊಕ್ ಕೊಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಯಾರು ಭ್ರಷ್ಟಾಚಾರ ಆರೋಪವನ್ನು ಹೊತ್ತಿದಾರಲ್ಲ ಅಂಥವರನ್ನು ಸೈಡಿಗೆ ಸರಿಸ್ಬಿಡೋದು. ಇನ್ನು ಸಚಿವರ ಕಾರ್ಯವೈಖರಿ ಬಹಳ ಮುಖ್ಯವಾದಂತಹ ವಿಚಾರ. ಎಲ್ಲ ರಿಪೋರ್ಟನ್ನು ತರಿಸ್ಕೊಳ್ತಾರೆ, ಇಲಾಖಾವಾರು ಚೆಕ್ ಮಾಡ್ತಾರೆ. ಕೊಟ್ಟ ಅನುದಾನ ಎಷ್ಟು, ವ್ಯಯಿಸಿದ ಅನುದಾನ ಎಷ್ಟು, ಜನರಿಗೆ ಎಷ್ಟು ಅನುಕೂಲ ಆಗಿದೆ ಈ ಇಲಾಖೆಯಿಂದ, ನೀವು ಏನು ಕೆಲಸ ಮಾಡಿದ್ದೀರಿ. ಸೊ ಈ ಎಲ್ಲ
ಮಾನದಂಡಗಳನ್ನು ಇಟ್ಕೊಂಡು ಸಚಿವರ ಕಾರ್ಯವೈಖರಿಯನ್ನು ಕೂಡ ಚೆಕ್ ಮಾಡ್ತಾರೆ. ವರಿಷ್ಠರಿಗೆ ಕೆಲ ಸಚಿವರ ವಿರುದ್ಧ ಈಗಾಗಲೇ ಕಂಪ್ಲೇಂಟ್ಗಳು ಹೋಗಿದೆ. ಕೆಲವು ಸಚಿವರು ತಮ್ಮದೇ ಪಕ್ಷದ ಶಾಸಕರುಗಳ ಮಾತನ್ನ ಕೇಳಲ್ಲ. ಮಾತು ಕೇಳಲ್ಲ ಅಂತಂದ್ರೆ ಭೇಟಿಯಾಗೋದಕ್ಕೆ ಹೋದ್ರೆ ಟೈಮ್ ಕೊಡಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ನಮ್ಮ ಕ್ಷೇತ್ರಕ್ಕೆ ಒಂದಿಷ್ಟು ಅನುದಾನ ಕೊಡಿ ನಿಮ್ಮ ಇಲಾಖೆಯಿಂದ ಅಂತಂದ್ರೆ ಕೊಡಲ್ಲ. ಹೀಗೆ ಹಲವು ಕಂಪ್ಲೇಂಟ್ಗಳನ್ನು ಮಾಡಿದಾರಂತೆ. ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಇದೇ ಕಾರಣಕ್ಕೆ, ಇದೇ ಲೆಕ್ಕಾಚಾರದಿಂದ. ಸೊ ಉಳಿದ ಅವಧಿಯಲ್ಲಿ ಆಡಳಿತಕ್ಕೆ ವೇಗ ನೀಡುವಂಥದ್ದು ಅನಿವಾರ್ಯ ಆಗುತ್ತೆ. ಯಾಕೆ ಆಡಳಿತಕ್ಕೆ ವೇಗ ನೀಡುವುದು? ಚುನಾವಣೆ ಹತ್ತಿರವಾಗುತ್ತೆ, ಇಲಾಖಾವಾರು ಸ್ಪೀಡ್ ಬೇಕು, ಜನ ಸ್ಪೀಡ್ ಕೇಳ್ತಾರೆ, ನಿಮ್ಮ ಇಲಾಖೆಯಿಂದ ಏನು ಮಾಡಿದ್ರಪ್ಪ ಅಂತಾರೆ. ಸೊ ಚುನಾವಣೆ ಹತ್ತಿರವಾಗುವ ಸಂದರ್ಭದಲ್ಲಿ ತರಾತುರಿಯಲ್ಲಿ ಹೆಚ್ಚು ಹೆಚ್ಚು ಕೆಲಸ ಮಾಡಿಸೋದು, ಮತ್ತೆ ಹೋಗಿ ಓಟ್ ಕೇಳೋದು. ಸೊ ಈ ಎಲ್ಲ ವಿಚಾರಗಳನ್ನು ಹೈಕಮಾಂಡ್ ಗಮನಿಸ್ತಾ ಇದೆ. ಇನ್ನ ಅದಕ್ಷ ಸಚಿವ, ಜನಕ್ಕೆ ಸ್ಪಂದನೆ ಮಾಡದಂಥವರು, ಆರೋಪ ಹೊತ್ತವರು, ಇವರೆಲ್ಲರೂ ಕೂಡ ಬದಲಾವಣೆ ಆಗಬೇಕು. ಅದಕ್ಷರು ಅಂದ್ರೆ ಯಾರೇ? ಅದಕ್ಷರು ಅಂದರೆ ದಕ್ಷರಲ್ಲದವರು, ಸಚಿವ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸ್ತೇ ಇರೋರು, ಅಂಥವ್ರಿಗೆ ಅದಕ್ಷರು ಅಂತಾರೆ. ಅಂಥವ್ರು ಅದಕ್ಷರು. ಸೊ ಆ ಅದಕ್ಷರು ಮನೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಕೆಲ ಮಂತ್ರಿಗಳು ಶಾಸಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ, ಹೀಗಾಗಿ ಇವರನ್ನೂ ಮನೆ ಕಳಿಸಿ ಅಂತ. ಸೊ ಈ ಬಾರಿ ಸಂಪುಟದಲ್ಲಿ 60% ಬದಲಾವಣೆ ಆಗುತ್ತಂತ್ರಿ. ಈಗಾಗಲೇ ಕೆಲವು ಸಿಟ್ಟಿಂಗ್ ಮಿನಿಸ್ಟರ್ಗೆ ಢವಢವ ಸ್ಟಾರ್ಟ್ ಆಗಿಬಿಟ್ಟಿದೆ. 60% ಅಂತಂದ್ರೆ ಎಷ್ಟು? ಒಂದು 20 ಜನ ಮಿನಿಸ್ಟರ್ಗಳನ್ನು ಚೇಂಜ್ ಮಾಡಬೇಕು ಇವರು. 15ರಿಂದ 17 ಹೊಸ ಮುಖಗಳಿಗೆ ಅವಕಾಶದ ನಿರೀಕ್ಷೆ ಇದೆ. ಈ ಬಾರಿ ಕೆಲ ಪರಿಷತ್ ಸದಸ್ಯರಿಗೂ ಕೂಡ ಅವಕಾಶ ಸಿಗುವ ಸಾಧ್ಯತೆ ಇದೆ. ಜನವರಿ ತಿಂಗಳಲ್ಲಿ ಸಂಪುಟಕ್ಕೆ ಸರ್ಜರಿ ಆಗೋದು ಅನುಮಾನ. ಕಳಂಕಿತ ಶಾಸಕರಿಗೆ ಈ ಬಾರಿ ಮಂತ್ರಿಗಿರಿ ಸಿಗೋದು ಡೌಟ್. ಇನ್ನೂ ಬಿ ನಾಗೇಂದ್ರ ಅವರ ಮೇಲಿನ ಪ್ರಕರಣ ನಡೀತಾ ಇದೆ. ಆದರೆ ಅವರು ಆಕಾಂಕ್ಷಿಯಾಗಿದ್ದಾರೆ, ನನ್ನ ತಗೊಳ್ಳೇಬೇಕು ನೀವು ಕ್ಯಾಬಿನೆಟ್ಗೆ ಅಂತ. ಇವ್ರು ಯಾಕೆ? CM ಸಿದ್ದರಾಮಯ್ಯ ಅವರೇ ಮೊನ್ನೆ ಹೋದಂಥ ಸಂದರ್ಭದಲ್ಲಿ ಬಳ್ಳಾರಿಗೆ ಹೇಳಿದರು, ನಾಗೇಂದ್ರನ ತಗೋತೀನಿ ಈ ಸಾರಿ ಅಂತ ಹೇಳಿ. ನಾಗೇಂದ್ರ ಸಂಪುಟ ಸೇರೋದಕ್ಕೆ ಕೇಸ್ ನಡೀತಾ ಇರೋದು ಸಮಸ್ಯೆ ಆಗ್ತಾ ಇದೆ. ಇವ್ರು ಹೇಳ್ತಾ ಇರೋದು ಭ್ರಷ್ಟರನ್ನ ನಾವು ದೂರ ಇಡ್ತೀವಿ, ಭ್ರಷ್ಟಾಚಾರ ಆರೋಪಗಳನ್ನು ಎದುರಿಸ್ತಾ ಇರೋರನ್ನ ನಾವು ದೂರ ಇಡ್ತೀವಿ. ಯಾರನ್ನು ದೂರ ಇಡ್ತಾರೆ, ಯಾರನ್ನು ಸಂಪುಟದಲ್ಲಿ ಸೇರಿಸ್ಕೊಳ್ತಾರೆ ನೋಡೋಣ. ಇನ್ನು ನೆಕ್ಸ್ಟ್, ಇನ್ನು ಯಾವಾಗ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಎನ್ನುವಂತಹ ಪ್ರಶ್ನೆಗಳು ಬರುತ್ತೋ, ಅಟ್ ದ ಸೇಮ್ ಟೈಮ್ ಯಾರು ಸಚಿವ ಸ್ಥಾನವನ್ನು ಪಡೆದುಕೊಳ್ತಾರೆ, ಯಾರು ಸಚಿವ ಸ್ಥಾನವನ್ನು ಕಳ್ಕೊಳ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಈಗ ಒಂದಿಷ್ಟು ಸಚಿವರಿಗೆ